ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ 8ನೇ ತರಗತಿ ಅಧ್ಯಾಯ 5 ಅಭ್ಯಾಸ 5.3ರಲ್ಲಿ ಇವತ್ತು 6ನೇ ಲೆಕ್ಕವನ್ನು ಪ್ರಾರಂಭಿಸೋಣ. ಈಗ 6ನೇ ಲೆಕ್ಕವನ್ನು ನೋಡೋಣ. ಕೆಳಗಿನ ಪ್ರತಿಯೊಂದು ಸಂಖ್ಯೆಯನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕು ಕಂಡುಹಿಡಿಯಿರಿ ಮತ್ತು ನಂತರ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಸಹ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು 6 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇವುಗಳು ಪೂರ್ಣ ಸಂಖ್ಯೆ ಅಲ್ಲ, ಪೂರ್ಣ ವರ್ಗ ಅಲ್ಲ ಅಂತ ಅವರು ಹೇಳಿದ್ದಾರೆ. ಇದನ್ನು ಪೂರ್ಣ ವರ್ಗ ಮಾಡಬೇಕಾದ್ರೆ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಅಂತ ಕೇಳಿದ್ದಾರೆ. ಹಿಂದಿನ ಲೆಕ್ಕದಲ್ಲಿ 5ನೇ ಲೆಕ್ಕದಲ್ಲಿ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಅಂತ ಕೇಳಿದ್ರು. ಇದು ಭಾಗಿಸಿದ್ರೆ ಯಾವುದು ಪೂರ್ಣ ವರ್ಗ ಆಗ್ತದೆ ಅಂತ ಕೇಳಿದರೆ ಈ ಲೆಕ್ಕವನ್ನ ಪ್ರಾರಂಭಿಸೋಣ. ಮೊದಲನೇದು 252. ಪರಿಹಾರ 252 ಸಂಖ್ಯೆಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಈಗ 252ನ 2ರಿಂದ ಭಾಗಿಸೋಣ. 2 1 2, 2 2 4, 5 4 ಹೋದ್ರೆ 1 ಉಳಿತು, ಇಲ್ಲ 12 ಆಯ್ತು. 2 6 12. ಈಗ ಮತ್ತೆ 2ರಿಂದ ಭಾಗಿಸೋಣ. 2 6 12, 2 3 6, ಇದು 3ರಲ್ಲಿ ಹೋಗ್ತದೆ. 3 2 6, 3 1 3, ಮತ್ತೆ ಇದು 3ರಿಂದ ಹೋಗ್ತದೆ. 3 7 21, ಮತ್ತೆ ಇದು 7ರಿಂದ ಹೋಗ್ತದೆ. 7 1 7. ಇದರ ಅಪವರ್ತನ 2 × 2 × 3 × 3 × 7. ಅದನ್ನ ಇಲ್ಲಿ ಬರ್ಕೊಳ್ಳೋಣ. 252 = 2 × 2 × 3 × 3 × 7. ಈಗ ಇಲ್ಲಿ ಜೋಡಿ ಮಾಡಿದಾಗ 2ರ ಒಂದು ಜೋಡಿ ಇದೆ, 3ರ ಒಂದು ಜೋಡಿ ಇದೆ, 7ರ ಒಂದು ಜೋಡಿ ಇಲ್ಲ. ಯಾಕಂದ್ರೆ ಇಲ್ಲಿ ಮತ್ತೊಂದು 7 ಕಡಿಮೆ ಆಗಿದೆ. ಆದ್ರಿಂದ ಅದೇ 7ರಿಂದ 252ಕ್ಕೆ ಭಾಗಿಸಿದಾಗ ನಮಗೆ ಒಂದು ಪೂರ್ಣವರ್ಗ ಸಂಖ್ಯೆ ಸಿಗ್ತದೆ. 252ರ ಸಂಖ್ಯೆಯ ಅಪವರ್ತನಗಳಲ್ಲಿ 7ರ ಜೊತೆ ಇಲ್ಲದ್ದರಿಂದ 252ಅನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಸಂಖ್ಯೆ 7ರಿಂದ ಭಾಗಿಸಬೇಕು. ಈಗ 252ಅನ್ನ 7ರಿಂದ ಭಾಗಿಸಿದಾಗ ನಮಗೆ ಉತ್ತರ 36 ಬರ್ತದೆ. ನೀವು ಅದನ್ನ ಭಾಗಿಸಿ ನೋಡ್ಬೋದು. ಈಗ ಅದೇ 36 ಒಂದು ಪೂರ್ಣವರ್ಗ ಸಂಖ್ಯೆಯಾಗಿದೆ. ಈಗ ನಮಗೆ ಒಂದು ಪೂರ್ಣವರ್ಗ ಸಂಖ್ಯೆ ಸಿಕ್ಕಿದೆ, ಅದೇ 36. ಈ 36ರ ವರ್ಗಮೂಲವನ್ನು ಸಹ ಕಂಡುಹಿಡಿಯಬೇಕು. 36ರ ವರ್ಗಮೂಲವನ್ನು ಅಪವರ್ತನಗಳ ಮೂಲಕ ಕಂಡುಹಿಡಿಯೋಣ. 36ನ 3ರಿಂದ ಭಾಗಿಸುವಾಗ 3 1 3, 3 2 6, ಮತ್ತೆ 3ರಿಂದ ಹೋಗ್ತದೆ. 3 4 12, ಮತ್ತೆ ಇದು 2ರಿಂದ ಹೋಗ್ತದೆ. 2 2 4, 2 1 2. 36ರ ಅಪವರ್ತನ ಯಾವುದು? 3 × 3 × 2 × 2. ಅದನ್ನ ಇಲ್ಲಿ ಬರ್ಕೊಳ್ಳೋಣ. 36 = 3 × 3 × 2 × 2. ಈಗ 3 × 3 ಅಂದರೆ 3 ಸ್ಕ್ವೇರ್, 2 × 2 ಅಂದರೆ 2 ಸ್ಕ್ವೇರ್. ಇದನ್ನ 3 × 2 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಈಗ 3 2 6, 6 ಸ್ಕ್ವೇರ್ ಅಂತ ಬರಿಬೋದು. ಈಗ ಸ್ಕ್ವೇರನ್ನ ಈಗ ಎಡಭಾಗ ತಗೋಬೇಕಾದ್ರೆ 36ಕ್ಕೆ ವರ್ಗಮೂಲ ಚಿಹ್ನೆ ಹಚ್ಚಿದಾಗ ಇದು 6 ಬರ್ತದೆ. ಈಗ 36ರ ವರ್ಗಮೂಲ 6 ಅಂದರೆ 36ರ ವರ್ಗಮೂಲ 6 ಆಗಿದೆ. ನಾವೀಗ 6ನೇ ಲೆಕ್ಕದಲ್ಲಿ 1ನೇ ಲೆಕ್ಕವನ್ನು ಮಾಡಿ ಮುಗಿಸಿದ್ದೇವೆ. ಈಗ 2ನೇ ಲೆಕ್ಕವನ್ನು ತಗೊಳ್ಳೋಣ. 2ನೇ ಲೆಕ್ಕ 2925. 2925 ಪರಿಹಾರ 2925 ಸಂಖ್ಯೆಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಈಗ ಅಪವರ್ತನಗಳನ್ನು ತೆಗೆಯೋಣ. 3ರಿಂದ 2925 3ರಿಂದ ಹೋಗ್ತದೆ. 3 9 27, 29ರಲ್ಲಿ 27 ಹೋದ್ರೆ 2 ಉಳಿತು, ಇಲ್ಲಿ 22 ಆಯ್ತು. 3 7 21, 22ರಲ್ಲಿ 21 ಹೋದ್ರೆ 1 ಉಳಿತು, ಇಲ್ಲಿ 15 ಆಯ್ತು. 3 5 15, ಈಗ ಮತ್ತೆ ಇದು 3ರಲ್ಲಿ ಹೋಗ್ತದೆ. 3 3 9, 3 2 6, 7ರಲ್ಲಿ 6 ಹೋದ್ರೆ 1 ಉಳಿತು, ಇಲ್ಲಿ 15 ಆಯ್ತು. 3 5 15, ಮತ್ತೆ ಈಗ 5ರಲ್ಲಿ ಹೋಗ್ತದೆ. 5 6 30, 32ರಲ್ಲಿ 30 ಹೋದ್ರೆ 2 ಉಳಿತು, 25 ಆಯ್ತು. 5 5 25, ಮತ್ತೆ ಇದು 5ರಲ್ಲಿ ಹೋಗ್ತದೆ. 5 1 5, 6ರಲ್ಲಿ 5 ಹೋದ್ರೆ 1 ಉಳಿತು, ಇಲ್ಲಿ 15 ಆಯ್ತು. 5 3 15, ಮತ್ತೆ 13 13 1 13ರಲ್ಲಿ ಹೋಗ್ತದೆ. ಈಗ ಬಂದ ಅಪವರ್ತನ ಅಂದ್ರೆ 3 × 3 × 5 × 5 × 13. ಈಗ 2925ರ ಅಪವರ್ತನ = 3 × 3 × 5 × 5 × 13. ಇಲ್ಲಿ ಅಪವರ್ತನ ಬರಬೇಕಾದ್ರೆ 2 ಸಂಖ್ಯೆ ಜೋಡಿ ಬರಬೇಕು. ಇಲ್ಲಿ 13ರ ಜೋಡಿ ಇಲ್ಲದ್ರಿಂದ ಈ ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ ಇದು ಪೂರ್ಣವರ್ಗ ಆಗ್ತದೆ ಅಂತ ಕೇಳಿದ್ರೆ ಅದೇ ಇನ್ನೊಂದು 13 ಸಂಖ್ಯೆಯಿಂದ ಭಾಗಿಸಿದ್ರೆ ಈ 2925 ಪೂರ್ಣ ಸಂಖ್ಯೆ ಆಗ್ತದೆ. 2925 ಸಂಖ್ಯೆಯ ಅಪವರ್ತನಗಳಲ್ಲಿ 13ರ ಜೊತೆ ಇಲ್ಲದ್ದರಿಂದ 2925ಅನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಸಂಖ್ಯೆ 13ರಿಂದ ಭಾಗಿಸಬೇಕು ಅಂತ ಬರೀರಿ. ನಂತರ 2925ಗೆ 13ರಿಂದ ಭಾಗಿಸಿದ್ರೆ ನಮಗೆ 225 ಬರ್ತದೆ. ಇದನ್ನ ನೀವು ಭಾಗಿಸಿ ನೋಡಿ. ಈಗ 2225 ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಈಗ ಅವ್ರು ಕೇಳಿದ್ರು ಪೂರ್ಣವರ್ಗ ಸಂಖ್ಯೆ ಆಗ್ಲಿಕ್ಕೆ ಯಾವ್ದ್ರಿಂದ ಭಾಗಿಸ್ಬೇಕು ಅಂತ ಕೇಳಿದ್ರು. 13ರಿಂದ ಭಾಗಿಸಿದ್ರೆ ನಮಗೊಂದು ಪೂರ್ಣವರ್ಗ ಸಂಖ್ಯೆ ಸಿಗ್ತದೆ. ಆ ಪೂರ್ಣವರ್ಗ ಸಂಖ್ಯೆ ಯಾವುದು? 225 ಆಗಿದೆ. ಈಗ ಮತ್ತೆ 225ರ ವರ್ಗಮೂಲವನ್ನು ಕಂಡುಹಿಡಿಯೋಣ. ಅವರು ಬಂದಂತ ಪೂರ್ಣವರ್ಗ ಸಂಖ್ಯೆ ವರ್ಗಮೂಲವನ್ನು ಸಹ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದರಿಂದ ಇದು ಬಂದಂತ ವರ್ಗಮೂಲ ಪೂರ್ಣವರ್ಗ, ಇದರ ವರ್ಗಮೂಲವನ್ನು ಕಂಡುಹಿಡಿಯೋಣ. ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಇದರ ಅಪವರ್ತನ ಫಸ್ಟ್ ತೆಗಿಬೇಕಾಗ್ತದೆ. ಆದ್ರಿಂದ 220ರ ಅಪವರ್ತನ ತೆಗೆಯೋಣ. 225ಕ್ಕೆ 3ರಿಂದ ಭಾಗಿಸೋಣ. 3 7 21, 22ರಲ್ಲಿ 21 ಹೋದ್ರೆ 1 ಉಳಿತು, 15 ಆಯ್ತು. 3 5 15, ಮತ್ತೆ ಇದು 3ರಲ್ಲಿ ಹೋಗ್ತದೆ. 75,
3 2 6, 7 6 1 ಉಳಿತು, 15 ಆಯಿತು. 3 5 15, 25, 5ರಲ್ಲಿ ಹೋಗ್ತದೆ, 5 5 25, ಈ 5 ಮತ್ತು 5ರಲ್ಲಿ ಹೋಗ್ತದೆ, 5 1 5. ಈಗ ಅಪವರ್ತನ ಏನು ಸಿಕ್ತು ನಮಗೆ? 3 × 3 × 5 × 5 ಸಿಕ್ಕಿದೆ. ಆದ್ದರಿಂದ 225ರ ಅಪವರ್ತನ 3 × 3 × 5 × 5. ಇದನ್ನು ಹೀಗೂ ಬರಿಬೋದು. 3 × 3 ಅಂದರೆ 3 ಸ್ಕ್ವೇರ್, 5 × 5 ಅಂದರೆ 5 ಸ್ಕ್ವೇರ್ ಅಂತ ಬರಿಬೋದು. ಈಗ 3 × 5 ಹೋಲ್ ಸ್ಕ್ವೇರ್ ಅಂತಲೂ ಬರಿಬೋದು. ಈಗ ಇದೆರಡನ್ನು ಗುಣಿಸಿದಾಗ 3 5 15, 15 ಸ್ಕ್ವೇರ್ ಆಗ್ತದೆ. ಈಗ ವರ್ಗವನ್ನು ಇದರಲ್ಲಿ ಸ್ಕ್ವೇರನ್ನು ತೆಗಿಬೇಕಾದ್ರೆ ಇಲ್ಲಿ 225 ವರ್ಗಮೂಲ ಚಿಹ್ನೆ ಹಾಕಬೇಕಾಗ್ತದೆ. 225ರ ವರ್ಗಮೂಲ 15. ಆದ್ದರಿಂದ 225 ಸಂಖ್ಯೆಯ ವರ್ಗಮೂಲ 15 ಆಗಿದೆ. ಈಗ 6ನೇ ಲೆಕ್ಕದಲ್ಲಿ 1 2 ಮಾಡಿ ಮುಗಿಸಿದ್ದೇವೆ. ಈಗ 3ನೇ ಲೆಕ್ಕವನ್ನು ನೋಡೋಣ. 396, ಇದರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 396 ಪರಿಹಾರ. 396 ಸಂಖ್ಯೆಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. 396 ಇದನ್ನು 3ರಲ್ಲಿ ಭಾಗ ಹೋಗ್ತದೆ. 3 1 3, 3 3 9, 3 2 6, ಮತ್ತೆ 3ರಲ್ಲಿ ಹೋಗ್ತದೆ. 3 4 12, 13ರಲ್ಲಿ 12 ಹೋದರೆ 1 ಉಳಿತು, 12 ಆಯ್ತು. ಇಲ್ಲಿ 3 4 12, ಇದು 2ರಲ್ಲಿ ಹೋಗ್ತದೆ. 2 2 4, 2 2 4, ಮತ್ತೆ 2ರಲ್ಲಿ ಹೋಗ್ತದೆ. 2 1 2, 2 1 2, ಈಗ 11 ಬಂದಿದೆ. 11 11 ಮಗ್ಗಿಲ್ಲಿ ಹೋಗ್ತದೆ. 11 1 11. ಈಗ ಬಂದಿರೋ ಅಪವರ್ತನಗಳು 3 × 3 × 2 × 2 × 11. ಇದನ್ನು ಇಲ್ಲಿ ಬರ್ಕೊಳ್ಳೋಣ. 396 = 3 × 3 × 2 × 2 × 11. ಈಗ 396ರ ಅಪವರ್ತನದಲ್ಲಿ 3ರ ಜೋಡಿ ಇದೆ, 2ರ ಜೋಡಿ ಇದೆ, 11ರ ಜೋಡಿ ಇಲ್ಲ. ಆದ್ದರಿಂದ ಮತ್ತೊಂದು 11 ಸಂಖ್ಯೆಯ ಅವಶ್ಯಕತೆ ಇದೆ ಇಲ್ಲಿ. ಈ 11ರಿಂದ 396ಅನ್ನು ಭಾಗಿಸಿದಾಗ ನಮಗೆ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತದೆ. 396 ಸಂಖ್ಯೆಯ ಅಪವರ್ತನಗಳಲ್ಲಿ 11ರ ಜೊತೆ ಇಲ್ಲದರಿಂದ 396ಅನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಸಂಖ್ಯೆ 11ರಿಂದ ಭಾಗಿಸಬೇಕು. ಈಗ 396ಅನ್ನು 11ರಿಂದ ಭಾಗಿಸಿದಾಗ ನಮಗೆ 36 ಬರ್ತದೆ ಉತ್ತರ. ಇದೇ 36 ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಈಗ ಸಿಕ್ಕ ಪೂರ್ಣವರ್ಗ ಸಂಖ್ಯೆ ವರ್ಗಮೂಲವನ್ನು ಸಹಿತ ಕಂಡುಹಿಡಿಯಲು ಕೇಳಿದ್ದಾರೆ. ಇದರ 36 ಸಂಖ್ಯೆ ವರ್ಗಮೂಲವನ್ನು ಕಂಡುಹಿಡಿಯೋಣ. 36ರ ಅಪವರ್ತನಗಳು 36ನೇ 2ರಿಂದ ಹೋಗ್ತದೆ. 2 1 2, 3ರಲ್ಲಿ 2 ಹೋದರೆ 1 ಉಳಿತು, 16 ಆಯಿತು. 2 8 16, ಮತ್ತು ಇದು 2ರಿಂದ ಹೋಗ್ತದೆ. 2 9 18, ಮತ್ತು ಇದು 9 3ರಲ್ಲಿ ಹೋಗ್ತದೆ. 3 3 9, 3 3ರಲ್ಲಿ ಹೋಗ್ತದೆ. 3 1 3. ಈಗ ಬಂದ ಅಪವರ್ತನಗಳು 2 × 2 × 3 × 3. ಈಗ 36ರ ಅಪವರ್ತನ 2 × 2 × 3 × 3 ಅಂತ ಬರ್ಕೊಂಡಿದೆ. 2 × 2 ಅಂದರೆ 2 ಸ್ಕ್ವೇರ್, 3 × 3 ಅಂದರೆ 3 ಸ್ಕ್ವೇರ್. ಇದನ್ನು ಹೀಗೂ ಬರ್ಕೊಬೋದು. 2 × 3 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಈಗ 2 × 3 ಅಂದರೆ 3 2 6, 6 ಸ್ಕ್ವೇರ್ ಅಂತ ಬರ್ಕೋಬೋದು. ಈಗ ಸ್ಕ್ವೇರನ್ನು ಎಡಭಾಗ ತಗೋಬೇಕಾದ್ರೆ 36ಕ್ಕೆ ವರ್ಗಮೂಲ ಚಿಹ್ನೆ ಹಾಕಿದಾಗ ಇಲ್ಲಿ 6 ಅಷ್ಟೇ ಉಳಿತದೆ. ಅದು ಏನು ಹೇಳ್ತದೆ ಅಂದರೆ 36 ಸಂಖ್ಯೆಯ ವರ್ಗಮೂಲ 6 ಆಗಿದೆ ಅಂತ ಹೇಳ್ತದೆ. 36 ವರ್ಗಮೂಲ 6. ಈಗ 6ನೇ ಲೆಕ್ಕದಲ್ಲಿ ಈ 3 ಲೆಕ್ಕಗಳನ್ನು ಮಾಡಿ ಮುಗಿಸಿದ್ದೇವೆ. ಈಗ 4ನೇ ಲೆಕ್ಕ 2645 ತಗೊಳ್ಳೋಣ. 2645, 2645 ಸಂಖ್ಯೆ ಅಪವರ್ತನಗಳನ್ನು ಕಂಡುಹಿಡಿಯೋಣ. 2645 5ರಿಂದ ಭಾಗ ಹೋಗ್ತದೆ. 5 5 25, 26ರಲ್ಲಿ 25 ಹೋದರೆ 1 ಉಳಿತು, ಇಲ್ಲಿ 14 ಆಯಿತು. 5 2 10, ಇಲ್ಲಿ 4 ಉಳಿತು, 45 ಆಯಿತು. 5 9 45, 529, 23ರ ಮಧ್ಯೆಯಲ್ಲಿ ಹೋಗ್ತದೆ. 23 23ರಲ್ಲಿ 529, ಮತ್ತು 23 23 1 23 ಹೋಗಿದೆ. ಈಗ ಇದರ ಅಪವರ್ತನ 5 × 23 × 23 ಬಂದಿದೆ. ಈಗ 2645ರ ಅಪವರ್ತನ 5 × 23 × 23 ಬಂದಿದೆ. ಈಗ 23ರ ಜೋಡಿ ಇದೆ, ಇಲ್ಲಿ 5ರ ಜೋಡಿಯಲ್ಲಿ ಒಂದು 5 ಕಡಿಮೆ ಇದೆ. ಆದ್ದರಿಂದ ಅದೇ 5 ಸಂಖ್ಯೆಯಿಂದ 2645ನ ಭಾಗಿಸಿದಾಗ ನಮಗೆ ಒಂದು ಪೂರ್ಣವರ್ಗ ಸಿಗ್ತದೆ. ಈಗ 2645 ಸಂಖ್ಯೆ ಅಪವರ್ತನದಲ್ಲಿ 5ರ ಜೊತೆ ಇಲ್ಲದರಿಂದ 2645ಅನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಸಂಖ್ಯೆ 5ರಿಂದ ಭಾಗಿಸಬೇಕಾಗಿದೆ. ಈಗ 2645ನ್ನು 5ರಿಂದ ಭಾಗಿಸಿದಾಗ ನಮಗೆ 529 ಉತ್ತರ ಬಂದಿದೆ. 521 ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಈಗ ಈ ಪೂರ್ಣವರ್ಗ ಸಂಖ್ಯೆ ವರ್ಗಮೂಲವನ್ನು ಸಹಿತ ಕಂಡುಹಿಡಿಯಲು ಕೇಳಿದ್ದಾರೆ. ಆದ್ದರಿಂದ ಇದರ ವರ್ಗಮೂಲವನ್ನು ಕಂಡುಹಿಡಿಯೋಣ. 529 ಸಂಖ್ಯೆಯ ಅಪವರ್ತನಗಳು 529, ಇದು ಒಂದೇ ಬಗ್ಗೆಯಿಂದ ಹೋಗ್ತದೆ. ಅದು 23, 23 23ಲೆ 529, ನಂತರ 23 1 23. ಈಗ ಇದರ ಅಪವರ್ತನ 23 × 23. 529ರ ಅಪವರ್ತನ 23 × 23. 23 × 23ನ 23 ಸ್ಕ್ವೇರ್ ಅಂತ ಬರೀಬೋದು. ಈ ಸ್ಕ್ವೇರನ್ನು ಎಡಭಾಗ ತಗೊಳ್ಬೇಕಾದ್ರೆ 529ರ ವರ್ಗಮೂಲ = 23 ಅಂತ ಬರೀಬೇಕಾಗ್ತದೆ. 529ರ ಸಂಖ್ಯೆಯ ವರ್ಗಮೂಲ 23 ಆಗಿದೆ. ಈಗ ಲೆಕ್ಕ 6ರಲ್ಲಿ 4 ಲೆಕ್ಕಗಳನ್ನು ಮಾಡಿ ಮುಗಿಸಿದ್ದೇವೆ. ಈಗ 5ನೇ ಲೆಕ್ಕ 2800 ತಗೊಳ್ಳೋಣ. 2800 ಪರಿಹಾರ. 2800 ಸಂಖ್ಯೆ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಈಗ 2800 ಇದು 2ರಿಂದ ಹೋಗ್ತದೆ. 2 1 2, 2 4 8, 0ಗೆ 0 ಬರ್ಕೊಂಡಿದೆ. 2 7 14, 0ಗೆ 0 ಬರ್ಕೊಂಡಿದೆ. 2 3 6, 7ರಲ್ಲಿ 6 ಹೋದರೆ 1 ಉಳಿತು, 10 ಆಯಿತು. 2 5 10, 0ಗೆ 0 ಆಗಿದೆ. ಈಗ
2ರಿಂದ ಮತ್ತೆ ಹೋಗ್ತದೆ. 2 ಒಂದ್ಲೆ 2, 3ರಲ್ಲಿ 2 ಹೋದ್ರೆ 1 ಉಳಿತು, 15 ಆಯಿತು. 2 7 14, 15ರಲ್ಲಿ 14 ಹೋದ್ರೆ 1 ಉಳಿತು, ಇಲ್ಲಿ 10 ಆಯಿತು. 2 5ಲೆ 10, ಇದು 175 5ರಲ್ಲಿ ಹೋಗ್ತದೆ. 5 3ಲೆ 15, 17ರಲ್ಲಿ 15 ಹೋದ್ರೆ 2 ಉಳಿತು, ಇಲ್ಲಿ 25 ಆಯಿತು. 5 5ಲೆ 25, ಈಗ 35 5ರಲ್ಲಿ ಹೋಗ್ತದೆ. 5 7ಲೆ 35, ಮತ್ತೆ 7 7 ಒಂದ್ಲೆ 7 ಹೋಗಿದೆ. ಈಗ ಇದರ ಅಪವರ್ತನಗಳು 2 ಇಂಟು 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಇಂಟು 7 ಬಂದಿದೆ. ಅದನ್ನ ಇಲ್ಲಿ ಬರ್ಕೊಳ್ಳೋಣ. 2 ಇಂಟು 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಇಂಟು 7 ಬರ್ಕೊಂಡಿದೆ. ಈಗ ಇಲ್ಲಿ 2ರ ಜೋಡಿ ಆಗಿದೆ, ಇದೊಂದು 2ರ ಜೋಡಿ, ಇದೊಂದು 5ರ ಜೋಡಿ ಆಗಿದೆ. ಇಲ್ಲಿ 7ರ ಜೋಡಿಯಲ್ಲಿ ಒಂದು 7 ಸಂಖ್ಯೆ ಕಡಿಮೆ ಇದೆ. ಆದ್ರಿಂದ 2800 ಸಂಖ್ಯೆಯ ಅಪವರ್ತನದಲ್ಲಿ 7ರ ಜೊತೆ ಇಲ್ಲದರಿಂದ 2800 ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಸಂಖ್ಯೆ 7ರಿಂದ ಭಾಗಿಸಬೇಕಾಗಿದೆ. ಈಗ ಈ ಸಂಖ್ಯೆ ಮತ್ತೊಂದು 7ರಿಂದ 2800 ಭಾಗಿಸಿದ್ರೆ ನಮಗೆ ಪೂರ್ಣವರ್ಗ ಸಂಖ್ಯೆ ಸಿಗ್ತದೆ. ಆದ್ರಿಂದ 2800ಕ್ಕೆ 7ರಿಂದ ಭಾಗಿಸಿದಾಗ ನಮಗೆ 400 ಬಂದಿದೆ. 400 ಈ ಸಂಖ್ಯೆ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಈಗ ಈ ಸಂಖ್ಯೆಯ ಅಪವರ್ತನಗಳನ್ನ ಕಂಡುಹಿಡಿಯೋಣ. ಈಗ 400 ಸಂಖ್ಯೆಯ ವರ್ಗಮೂಲವನ್ನು ಸಹಿತ ಕಂಡುಹಿಡಿಯಲು ಕೇಳಿದ್ದಾರೆ. ವರ್ಗಮೂಲ ಕಂಡುಹಿಡಿಯಬೇಕಾದ್ರೆ ಇದರ ಅಪವರ್ತನವನ್ನು ಕಂಡುಹಿಡಿಯಬೇಕು. ಅದರಿಂದ 400 ಇಲ್ಲಿ ಬರ್ಕೊಂಡಿದೆ. ಇದು 2ರಿಂದ ಹೋಗ್ತದೆ. 2 2ಲೆ 4, 0ಗೆ 0, ಮತ್ತೆ 2 ಒಂದ್ಲೆ 2, 0ಗೆ 0 ತಗೊಂಡಿದೆ. ಮತ್ತೆ ಇದು 2 5ಲೆ 10, 0ಗೆ 0 ಬರ್ಕೊಂಡಿದೆ. ಮತ್ತೆ 2ರಲ್ಲಿ ಹೋಗ್ತದೆ. 2 2ಲೆ 4, 5ರಲ್ಲಿ 4 ಹೋದ್ರೆ 1 ಉಳಿತು, ಇಲ್ಲಿ 10 ಆಯಿತು. 2 5ಲೆ 10, 25 5ರಲ್ಲಿ ಹೋಗ್ತದೆ. 5 5ಲೆ 25, ಈ 5 5 ಒಂದ್ಲೆ 5ರಲ್ಲಿ ಹೋಗಿದೆ. ಈಗ ಇದರ ಅಪವರ್ತನ 2 ಇಂಟು 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಬಂದಿದೆ. ಅದನ್ನ ಇಲ್ಲಿ ಬರ್ಕೊಳ್ಳೋಣ. 400 = 2 ಇಂಟು 2 ಇಂಟು 2 ಇಂಟು 2 ಇಂಟು 5 ಇಂಟು 5 ಬರ್ಕೊಂಡಿದೆ. ಈಗ ಇದೊಂದು 2ರ ಜೋಡಿ, ಇದೊಂದು 2ರ ಜೋಡಿ, ಇದೊಂದು 5ರ ಜೋಡಿ ಆಗಿದೆ. 2 ಇಂಟು 2 ಅಂದ್ರೆ 2 ಸ್ಕ್ವೇರ್, 2 ಇಂಟು 2 ಅಂದ್ರೆ 2 ಸ್ಕ್ವೇರ್, 5 ಇಂಟು 5 ಅಂದ್ರೆ 5 ಸ್ಕ್ವೇರ್ ಅಂತ ಬರ್ಕೋಬಹುದು. ಅದನ್ನ 2 ಇಂಟು 2 ಇಂಟು 5 ಹೋಲ್ ಸ್ಕ್ವೇರ್ ಅಂತಾನು ಸಹಿತ ಬರ್ಕೋಬಹುದು. ಈಗ 2 2ಲೆ 4, 4 5ಲೆ 20, 20 ಹೋಲ್ ಸ್ಕ್ವೇರ್. ಈಗ ವರ್ಗವನ್ನ ಈ ಕಡೆ ತಂದಾಗ 400ಕ್ಕೆ ವರ್ಗಮೂಲ ಹಾಕಿದಾಗ 400ರ ವರ್ಗಮೂಲ 20 ಅಂತ ಬರ್ತದೆ. ಆವಾಗ ಆದ್ರಿಂದ 400ರ ವರ್ಗಮೂಲ 20 ಆಗಿದೆ. ಈಗ 5.3ರಲ್ಲಿ 6ನೇ ಲೆಕ್ಕದ ಕೊನೆಯ ಲೆಕ್ಕ 1620 ಕೊಟ್ಟಿದೆ. ಇದರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 1620 ಪರಿಹಾರ ಸಂಖ್ಯೆ 1620ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 1620 ಇದು 2ರಿಂದ ಹೋಗ್ತದೆ. 2 8ಲೆ 16, 2 ಒಂದ್ಲೆ 2, 0ಗೆ 0 ಇಟ್ಕೊಂಡಿದೆ. 2 4ಲೆ 8, ಇಲ್ಲಿ 1 ಇದೆ. ಆದ್ರಿಂದ ಇದು ಭಾಗ ಹೋಗುದಿಲ್ಲ. ಆವಾಗ ಒಂದು 0 ಇಟ್ಟು ಮತ್ತೊಂದು 0 ಇಟ್ಕೊಂಡಾಗ 10ನ್ನ ಭಾಗಿಸ್ಬೋದು. 2 5ಲೆ 10, ಇದು 405ನ್ನ 9ರಲ್ಲಿ ಭಾಗಿಸ್ಬೋದು. 9 4ಲೆ 36, 36ರಲ್ಲಿ 40ರಲ್ಲಿ 36 ಹೋದ್ರೆ 4 ಉಳಿತು, 45 ಆಯಿತು. 9 5ಲೆ 45, ಈಗ ಮತ್ತೆ ಇದು 9ರಲ್ಲಿ ಹೋಗ್ತದೆ. 9 5ಲೆ 45, ಈಗ 5 ಇದೆ. 5ನ್ನ 5 ಒಂದ್ಲೆ 5 ಹೋಗಿದೆ. ಈಗ 2 ಇಂಟು 2 ಇಂಟು 9 ಇಂಟು 9 ಇಂಟು 5 ಅಪವರ್ತನ ಬಂದಿದೆ. ಅದನ್ನು ಬರ್ಕೊಳ್ಳೋಣ. 1620 = 2 ಇಂಟು 2 ಇಂಟು 9 ಇಂಟು 9 ಇಂಟು 5 ಬಂದಿದೆ. ಇಲ್ಲಿ 2ರ ಜೋಡಿ ಇದೆ, 9ರ ಜೋಡಿ ಇದೆ, 5ರ ಜೋಡಿ ಇಲ್ಲ. ಆದ್ರಿಂದ ಮತ್ತೊಂದು 5 ಕಡಿಮೆ ಆಗಿರೋದ್ರಿಂದ 5ರಿಂದ 1620ಗೆ ಭಾಗಿಸಿದ್ರೆ ನಮಗೆ ಒಂದು ಪೂರ್ಣವರ್ಗ ಸಿಗ್ತದೆ. ಆದ್ದರಿಂದ 1620ರ ಅಪವರ್ತನಗಳಲ್ಲಿ 5ರ ಜೊತೆ ಇಲ್ಲದರಿಂದ 1620ನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಸಂಖ್ಯೆ 5ರಿಂದ ಭಾಗಿಸಬೇಕಾಗಿದೆ. ಈಗ ನಮಗೆ 1620ಕ್ಕೆ 5ರಿಂದ ಭಾಗಿಸಿದಾಗ 324 ಬಂದಿದೆ. ಈ 324 ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಈಗ ಮತ್ತೇನು ಕೇಳಿದ್ದಾರೆ, 324ರ ವರ್ಗಮೂಲವನ್ನು ಸಹಿತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದಕ್ಕೆ ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ಅದರ 324ರ ಅಪವರ್ತನವನ್ನು ಮೊದಲು ಕಂಡುಹಿಡಿಯೋಣ. 324 ಇದು 2ರಿಂದ ಭಾಗ ಹೋಗ್ತದೆ. 2 ಒಂದ್ಲೆ 2, 3ರಲ್ಲಿ 2 ಹೋದ್ರೆ 1 ಉಳಿತು, ಇಲ್ಲ 12 ಆಯಿತು. 3 6ಲೆ 12, ಮತ್ತೆ 2 2ಲೆ 4, ಮತ್ತೆ 2 2ರಲ್ಲಿ ಹೋಗ್ತದೆ. 2 8ಲೆ 16, 2 ಒಂದ್ಲೆ 2, ಮತ್ತು ಇದು 81 9ರಲ್ಲಿ ಹೋಗ್ತದೆ. 9 9ಲೆ 81, ಮತ್ತೆ ಇದು 9 9ರಲ್ಲಿ ಹೋಗ್ತದೆ. 9 ಒಂದ್ಲೆ 9. ಈಗ 2 ಇಂಟು 2 ಇಂಟು 9 ಇಂಟು 9 ಇದರ ಅಪವರ್ತನಗಳು. 324ರ ಅಪವರ್ತನಗಳು 2 ಇಂಟು 2 ಇಂಟು 9 ಇಂಟು 9 ಬಂದಿದೆ. 2 ಇಂಟು 2 ಅಂದರೆ 2 ಸ್ಕ್ವೇರ್, 9 ಇಂಟು 9 ಅಂದರೆ 9 ಸ್ಕ್ವೇರ್. ಈಗ ಇದನ್ನು 2 ಇಂಟು 9 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. 9 ಇಂಟು 2 ಅಂದರೆ 9 2ರಲ್ಲಿ 18 ಹೋಲ್ ಸ್ಕ್ವೇರ್ ಆಯಿತು. ಈಗ ವರ್ಗವನ್ನು ಎಡಭಾಗ ತೆಗಿಬೇಕಾದ್ರೆ 324ರ ವರ್ಗಮೂಲ 324ರ ವರ್ಗಮೂಲ 18. ಆದ್ದರಿಂದ 324ರ ವರ್ಗಮೂಲ 18 ಆಗಿದೆ ಅಂತ ಬರಿಬೋದು. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. 8ನೇ ತರಗತಿ ಎಲ್ಲ ಗಣಿತದ ಪ್ರಶ್ನೆಗಳಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯವಾಗುತ್ತವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.